ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಮ್ಮ ಒಂದು ಕರ್ನಾಟಕದಿಂದ ಪ್ರತಿ ಒಂದು ಜಿಲ್ಲೆಗಳಿಂದ ಒಂದು ಆಧಾರ್ ಆಪರೇಟರ್ ಅಥವಾ ಒಂದು ಸೂಪರ್ವೈಸರ್ ಮೇಲೆ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಸ್ನೇಹಿತರೆ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇರುವುದಿಲ್ಲ, ಯಾವುದೇ ರೀತಿಯಂತಹ ಒಂದು ಫೀಸು ಕೂಡ ತಾವು ಇಲ್ಲಿ ಒಂದು ಪೇ ಅನ್ನ ಮಾಡಂಗಿಲ್ಲ. ಅಂದ್ರೆ ಒಂದು ಫ್ರೀ ಆಫ್ ಕಾಸ್ಟ್ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಅಷ್ಟೇ ಅಲ್ಲ, ತಾವು ಇದರಲ್ಲಿ ಒಂದು ಸೆಲೆಕ್ಷನ್ ಆದ ನಂತರ ತಮ್ಮ ಒಂದು ಜಿಲ್ಲೆನಲ್ಲೇ ಒಂದು ಹೊಸದಾಗಿರುವಂತಹ ಒಂದು ಆಧಾರ್ ಸೆಂಟರ್ ಅನ್ನ ತಾವು ಇಲ್ಲಿ ಒಂದು ಓಪನ್ ಅನ್ನ ಮಾಡ್ಕೋಬಹುದು. ನಮ್ಮ ಒಂದು ಕರ್ನಾಟಕದಿಂದ ತಾವೇನಾದ್ರೂ 10th ಆಗಿರ್ಬೋದು, 12th ಆಗಿರ್ಬೋದು ಅಥವಾ ಡಿಪ್ಲೊಮಾ ಸಹ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಯಾವುದೇ ರೀತಿಯಂತಹ ಒಂದು ಅನುಭವ ಕೂಡ ಇಲ್ಲಿ ಒಂದು ಬೇಕಾಗಿಲ್ಲ. ಸೊ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ವಿಡಿಯೋ ತಾವು ಕೊನೆ ತನಕ ನೋಡ್ತಾ ತಾವು ಅಪ್ಲೈ ಅನ್ನ ಮಾಡ್ಕೊಳ್ಳಿ. ಹಾಗೆ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಆಧಾರ್ ನ ಒಂದು CSC ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಾನು ಇಲ್ಲಿ ಒಂದು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ತಾವು ಗಮನಿಸಬಹುದು, ನಂಬರ್ ಆಫ್ ವೇಕೆನ್ಸೀಸ್ ಗಳ ಬಗ್ಗೆ ಮಾತಾಡ್ಕೊಂಡು ತಾವು ನೋಡಬಹುದು. ನಮ್ಮ ಒಂದು ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಯಿಂದ ಕೂಡ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಓಕೆನಾ. ಮೊದಲನೇದಾಗಿ ಬಾಗಲಕೋಟೆ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಬೆಂಗಳೂರು ರೂರಲ್ ಆಗಿರ್ಬೋದು, ಬೀದರ್, ಚಾಮರಾಜನಗರ, ಈ ರೀತಿಯಾಗಿರುವಂತಹ ಪ್ರತಿ ಒಂದು ಡಿಸ್ಟಿಕ್ ನಿಂದನೂ ಕೂಡ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಓಕೆನಾ. ತಾವು ಯಾವ ಒಂದು ಡಿಸ್ಟಿಕ್ ಗೆ ತಾವು ಅಪ್ಲಿಕೇಶನ್ ಹಾಕಬೇಕು ಅನ್ಕೊಂಡಿದ್ದೀರಿ, ಆ ಒಂದು ಡಿಸ್ಟಿಕ್ ಗೆ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಎಂಬುದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮೊದಲು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಇಲ್ಲಿ ನಾನು ಶೇರ್ ಅನ್ನ ಮಾಡಿಬಿಡ್ತೀನಿ. ಮೊದಲನೇದಾಗಿ ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳು ತಾವು ಇಲ್ಲಿ ಗಮನವನ್ನು ಕೊಡಬಹುದು. ಸ್ಟಾರ್ಟಿಂಗ್ ಆಗಿರುವಂತಹ ಒಂದು ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಆಲ್ರೆಡಿ ಇಲ್ಲಿ ಒಂದು ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ ತಾವು ಅಪ್ಲಿಕೇಶನ್ ಹಾಕುವುದಕ್ಕೆ. ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಆಗಸ್ಟ್ 20ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ನಂತರ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರ ಅಂದ್ರೆ ಖಂಡಿತವಾಗಿ ಇಲ್ಲಿ ಒಂದು ಡೇಟ್ ಎಕ್ಸ್ಟೆಂಡ್ ಅನ್ನ ಮಾಡಲ್ಲ. ಈ ಒಂದು ಡೇಟ್ ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಆಗಿರುತ್ತೆ. ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಇಲ್ಲಿ ₹1 ಕೂಡ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಇಲ್ಲಿ ಪೇ ಅನ್ನ ಮಾಡಂಗಿಲ್ಲ. ಓಕೆನಾ. ಎಕ್ಸಾಮ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾನು ಇಲ್ಲಿ ಒಂದು ಮೊದಲೇ ಹೇಳಿದ್ದೀನಿ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇರುವುದಿಲ್ಲ. ತಾವು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ಓಕೆನಾ. ಜಾಬ್ ಲೊಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ನಮ್ಮ ಒಂದು ಕರ್ನಾಟಕದಲ್ಲೇ ಪ್ರತಿ ಒಂದು ಡಿಸ್ಟಿಕ್ ನಿಂದನೂ ಕೂಡ ಇಂತಿಷ್ಟು ಅಂತ ಒಂದು ವೇಕೆನ್ಸೀಸ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ. ತಾವು ಆಲ್ರೆಡಿ ನೋಡಿರ್ತೀರಾ. ತಮಗೆ ಈಸಿ ಅನಿಸುವಂತಹ ತಮ್ಮ ಒಂದು ಡಿಸ್ಟಿಕ್ ನಲ್ಲೇ ತಾವೇನು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕೊಂಡು ಒಂದು ಹೊಸದಾಗಿರುವಂತಹ ಒಂದು ಆಧಾರ್ ಸೆಂಟರ್ ಅನ್ನ ತಾವು ಇಲ್ಲಿ ಒಂದು ಓಪನ್ ಅನ್ನ ಮಾಡಿಕೊಂಡು ಆಸ್ ಎ ಆಧಾರ್ ಆಪರೇಟರ್ ಆಗಿ ತಾವು ಇಲ್ಲಿ ಒಂದು ವರ್ಕ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಕಡೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ನೋಡಿ, ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಬ್ರದರ್ 10th ಮೇಲೆ 12th ಮೇಲೆ ಏನಾದ್ರೂ ಒಂದು ವೇಕೆನ್ಸೀಸ್ ಗಳು ಇದ್ರೆ ನಮಗೆ ಆದಷ್ಟು ಬೇಗ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ತಗೊಳ್ಳಿ, ತಾವೇನಾದ್ರೂ ಕೇವಲ 10th ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, 12th ಆಗಿರ್ಬೋದು, ITI ಆಗಿರ್ಬೋದು, ಡಿಪ್ಲೊಮಾ ಸಹ ತಾವೇನಾದ್ರೂ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ಆಧಾರ್ ಸೂಪರ್ವೈಸರ್ ಅಥವಾ ಒಂದು ಆಧಾರ್ ಆಪರೇಟರ್ ಗೆ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ನೋಡಿ, ತಾವೇನಾದ್ರೂ 12th ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ತಾವು ಅಪ್ಲಿಕೇಶನ್ ಹಾಕಬಹುದು. ಇಲ್ಲ ಅಂದ್ರೆ 10th ನ ಒಂದು ಜೊತೆ 2 ವರ್ಷದ ಒಂದು ITI ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಅಂತಹ ಒಂದು ಕ್ಯಾಂಡಿಡೇಟ್ ಗಳು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಇದನ್ನ ಬಿಟ್ಟು ನಾವು ಡಿಪ್ಲೊಮಾ ಅನ್ನ ನಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದೀವಿ ಅಂದ್ರೆ ಕೂಡ ತಾವು ಏನು ಅಪ್ಲಿಕೇಶನ್ ತಾವು ಇಲ್ಲಿ ಒಂದು ಹಾಕಬಹುದು. ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆದಷ್ಟು ಈ ಒಂದು ಅವಕಾಶವನ್ನ, ಈ ಆಪರ್ಚುನಿಟಿಯನ್ನ ತಾವು ಇಲ್ಲಿ ತಾವು ಬಳಸ್ಕೋಬಹುದು. ಬ್ರದರ್, ಈ ಒಂದು ವೇಕೆನ್ಸಿಗಳಿಗೆ ಅಪ್ಲಿಕೇಶನ್ ಹಾಕುವುದಕ್ಕೆ ಏನಾದ್ರೂ ಅನುಭವ ಬೇಕಾ ಅಂದ್ರೆ ನೋಡಿ, ತಾವೇನಾದ್ರೂ ತಮ್ಗೇನಾದ್ರೂ ಅನುಭವ ಇದ್ರೂ ಕೂಡ ತಾವು ಅಪ್ಲಿಕೇಶನ್ ಹಾಕಬಹುದು. ಅನುಭವ ಇಲ್ವಾ, ಆಸ್ ಎ ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಅಂದ್ರೂ ಕೂಡ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ತಾವು ಇಲ್ಲಿ ಒಂದು ಹಾಕೋಬೇಕಾಗುತ್ತದೆ. ನಂತರ ಇದರ ಒಂದು ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ತಮಗೆ ಗೊತ್ತಿರುತ್ತೆ, ತಾವು ಕೂಡ ಬಹಳಷ್ಟು ಒಂದು ಆಧಾರ್ ಸೆಂಟರ್ಗೆ ತಾವು ವಿಸಿಟ್ ಅನ್ನ ಮಾಡಿರ್ತೀರ. ಅಲ್ಲಿ ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ಅವರು ವರ್ಕ್ ಮಾಡೋ ಅದರ ಮೇಲೆ ಅದು ಒಂದು ಡಿಪೆಂಡ್ ಆಗುತ್ತೆ. ಅಪ್ರಾಕ್ಸಿಮೇಟ್ ಆಗಿ ಮಾತಾಡಕ್ ಹೋದ್ರೆ ಒಂದು 25,000 ರಿಂದ 35,000 ಪ್ರತಿ ತಿಂಗಳಿಗೆ ತಾವು ಇಲ್ಲಿ ಒಂದು ಸಂಬಳ ಅಥವಾ ಒಂದು ಸ್ಯಾಲರಿಯನ್ನ ತಾವು ಪಡ್ಕೋಬಹುದು. ಓಕೆನಾ. ಒಂದು ಒಳ್ಳೆಯ ಒಂದು ಸಂಬಳ ಅಂತಾನೆ ಹೇಳ್ತೀನಿ ಮತ್ತು ಒಳ್ಳೆಯ ಒಂದು ವರ್ಕ್ ಅನ್ನ ಅಂತಾನೆ ನಾನು ಇಲ್ಲಿ ಒಂದು ಹೇಳ್ತೀನಿ. ಕರ್ನಾಟಕದ ಒಂದು ಬೋತ್ ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲಿಕೇಶನ್ ತಾವು ಇಲ್ಲಿ ಒಂದು ಹಾಕಬಹುದು. ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ನಾನು ಹೇಳಿದ್ದೀನಿ, ಯಾವುದೇ ರೀತಿಯಂತಹ ಒಂದು ಫೀಸ್ ಇಲ್ಲ ಅಂತ. ಆದ್ರೂ ಕೂಡ ಜನರಲ್, OBC, EWS, SC, ST, PWD ತಾವು ಎಂತದೇ ಒಂದು ಕ್ಯಾಟಗರಿಗೆ ಸೇರಿದ್ರು ಕೂಡ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಪೇ ಅನ್ನ ಮಾಡಂಗಿಲ್ಲ.
ಆಸ್ ಎ ಫ್ರೀ ಆಫ್ ಕಾಸ್ಟ್ ತಾವು ಅಪ್ಲಿಕೇಶನ್ ಹಾಕೋಬಹುದು. ಒಂದು ರೂಪಾಯಿ ಖರ್ಚಿಲ್ದಿರ ತಾವು ಇದರಲ್ಲಿ ಸೆಲೆಕ್ಷನ್ಸ್ ಅನ್ನ ತಾವು ಇಲ್ಲಿ ಪಡ್ಕೋಬಹುದು. ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ 20/8/2026 ಇಲ್ಲಿ ಒಂದು ಕ್ಯಾಲ್ಕುಲೇಟರ್ ನ ಮಾಡಿದಾಗ ಮಿನಿಮಮ್ ಆಗಿರುವಂತಹ ಒಂದು ಏಜ್ 18 ವರ್ಷ ಅಂತ ಹೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ ಮೆನ್ಷನ್ ಮಾಡಿಲ್ಲ. ಇದರ ಅರ್ಥ ತಮ್ಗೇನಾದ್ರೂ 20 ಆಗಿರ್ಬೋದು, 25, 30, 40 ಏಜ್ ಆಗಿದ್ರು ಕೂಡ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕೋಬಹುದು ಎಂಬುದು ಇದರ ಒಂದು ಅರ್ಥ ಆಗಿರುತ್ತೆ. ನಂತರ ಬಹಳ ಒಂದು ಮುಖ್ಯವಾಗಿ ಇದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಇಲ್ಲಿ ಒಂದು ನಾವು ಗಮನವನ್ನು ಕೊಟ್ಟಾಗ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ಲ, ಯಾವುದೇ ರೀತಿಯಂತಹ ಒಂದು ಫೀಸ್ ಇಲ್ಲ. ಆದ್ರೆ ಇವರು ಯಾವ ರೀತಿ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಇಲ್ಲಿ ಒಂದು ಮಾಡ್ಕೊಂತಿದ್ದಾರೆ ಅಂದ್ರೆ, ಮೊದಲನೇದಾಗಿ ತಾವು ಗಮನಿಸಬಹುದು, ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಆಧಾರ್ ಆಪರೇಟರ್ ಸರ್ಟಿಫಿಕೇಟ್ ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ಯಾರ ಬಳಿ ಈ ಒಂದು ಆಧಾರ್ ಆಪರೇಟರ್ ಸರ್ಟಿಫಿಕೇಟ್ ಇರುತ್ತೆ ಅಂತ ಒಂದು ಕ್ಯಾಂಡಿಡೇಟ್ಗಳು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕೋಬಹುದು ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ನಮ್ಮ ಹತ್ರ ಒಂದು ಆಧಾರ್ ಆಪರೇಟರ್ ಸರ್ಟಿಫಿಕೇಟ್ ಇಲ್ಲ, ನಾವು ಯಾವ ರೀತಿ ಆಧಾರ್ ಆಪರೇಟರ್ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡ್ಕೋಬಹುದು ಅಂತಾನು ಕೂಡ ನಾನು ಹೇಳ್ತೀನಿ. ಓಕೆನಾ, ಸಪೋಸ್ ತಮ್ಮ ಬಳಿ ಆಧಾರ್ ಆಪರೇಟರ್ ಸರ್ಟಿಫಿಕೇಟ್ ಇದ್ರೆ ತಾವು ಅಪ್ಲಿಕೇಶನ್ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಾನು ಅಪ್ಲಿಕೇಶನ್ ಹಾಕುವಂತಹ ಒಂದು ಮೆಥಡ್ ಕೂಡ ನಾನು ಇದೇ ವಿಡಿಯೋದಲ್ಲಿ ತಿಳಿಸಿನಿ. ಆದಷ್ಟು ವಿಡಿಯೋನ ತಾವು ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಶಾರ್ಟ್ ಲಿಸ್ಟೆಡ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಒಂದು ಸ್ಕಿಲ್ ಟೆಸ್ಟ್ ಗೆ ತಾವು ಇಲ್ಲಿ ಒಂದು ಹೋಗಬೇಕಾಗಿರುತ್ತದೆ. ಸ್ಕಿಲ್ ಟೆಸ್ಟ್ ಅಂದ್ರೆ ತಮಗೆ ಏನಾದರೂ ಒಂದು ಟೈಪಿಂಗ್ ಬಗ್ಗೆ ಆಗಿರ್ಬೋದು, ಒಂದು ಕಂಪ್ಯೂಟರ್ ನ ಒಂದು ನಾಲೆಜ್ ಆಗಿರ್ಬೋದು, MS ವರ್ಡ್, MS ಎಕ್ಸೆಲ್, ಓಕೆನಾ, ಡೇಟಾ ಅನ್ನ ಬಳಸ್ಕೊಂಡು ತಾವು ಯಾವ ರೀತಿ ವರ್ಕ್ ಅನ್ನ ಮಾಡ್ತೀರಾ ಅಂತ ಒಂದು ಸಿಂಪಲ್ ಆಗಿರುವಂತಹ ಒಂದು ಕಂಪ್ಯೂಟರ್ ಟೆಸ್ಟ್ ಅನ್ನ ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ನಂತರ ಫೈನಲ್ ಆಗಿ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಮಾಡಿಸಿ ತಮ್ಮ ಕೊನೆಯ ಒಂದು ಏನೋ ಒಂದು ಜಾಯ್ನಿಂಗ್ ಅನ್ನೋದು ತಮಗೆ ಇಲ್ಲಿ ಒಂದು ಕೊಡ್ಬಿಡ್ತಾರೆ. ಓಕೆನಾ, ಇಷ್ಟು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪ್ರೋಸೆಸ್. ಆದ್ರೆ ಈಗ ಯಾರ ಬಳಿ ಈ ಒಂದು ಆಧಾರ್ ಆಪರೇಟರ್ ಸರ್ಟಿಫಿಕೇಟ್ ಇಲ್ಲೋ ಅಂತಹವರು ಯಾವ ರೀತಿ ಅಪ್ಲೈ ಮಾಡೋದು ಎಂಬುದರ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ನೋಡಬಹುದು, ಈ ಒಂದು ಸರ್ಟಿಫಿಕೇಟ್ ಗೆ ತಾವು ಅಪ್ಲೈ ಅನ್ನ ಮಾಡಿದ ನಂತರ ತಾವು ಒಂದು ಎಕ್ಸಾಮ್ ಅನ್ನ ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ಒಂದು ಫಸ್ಟ್ ಅಟೆಂಪ್ಟ್ ಅಲ್ಲಿ 510 ರೂಪಾಯಿ ತಾವು ಇಲ್ಲಿ ಒಂದು ಪೇ ಅನ್ನ ಮಾಡಬೇಕಾಗಿರುತ್ತೆ. ಸಪೋಸ್ ತಾವೇನಾದ್ರೂ ಒಂದು ಫಸ್ಟ್ ಅಟೆಂಪ್ಟ್ ನಲ್ಲಿ ಫೇಲ್ ಆದ್ರ ನೆಕ್ಸ್ಟ್ ಅಟೆಂಪ್ಟ್ ತಾವು ಕೊಡಬೇಕು ಅಂದ್ರೆ ಇಲ್ಲಿ 255 ರೂಪಾಯಿ ತಾವು ಇಲ್ಲಿ ಒಂದು ಪೇ ಅನ್ನ ಮಾಡಬೇಕಾಗಿರುತ್ತದೆ. ಸರ್ಟಿಫಿಕೇಟ್ ಅನ್ನ ಅಪ್ಲೈ ಅನ್ನ ಮಾಡಕ್ಕೆ ಇಂತಿಷ್ಟು ಅಂತ ಒಂದು ಫೀಸ್ ಅನ್ನ ತಾವು ಇಲ್ಲಿ ಒಂದು ಪೇ ಅನ್ನ ಮಾಡಬೇಕಾಗಿರುತ್ತೆ. ಸೊ ಬನ್ನಿ ಈಗ ಯಾವ ರೀತಿ ಆಧಾರ್ ಆಪರೇಟರ್ ಸರ್ಟಿಫಿಕೇಟ್ ಗೆ ಅಪ್ಲಿಕೇಶನ್ ಹಾಕೋದು ಎಂಬುದರ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಒಂದು ಆಧಾರ್ ಆಪರೇಟರ್ ಸರ್ಟಿಫಿಕೇಟ್ ಗೆ ತಾವು ಅಪ್ಲಿಕೇಶನ್ ಹಾಕುವುದಕ್ಕೆ ಇದರ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ತಾವು ಆ ಒಂದು ಲಿಂಕ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದರೆ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಗೆ ತಾವು ಇಲ್ಲಿ ಒಂದು ರೀಡೈರೆಕ್ಟ್ ಆಗ್ತೀರಾ. ಓಕೆನಾ, ತಾವು ಇಲ್ಲಿ ಗಮನಿಸಬಹುದು, ಇಲ್ಲಿಂದಾನೆ ತಾವೇನು ಆಧಾರ್ ಆಪರೇಟರ್ ಸರ್ಟಿಫಿಕೇಟ್ ಗೆ ತಾವು ಅಪ್ಲಿಕೇಶನ್ ತಾವು ಹಾಕಬೇಕಾಗಿರುತ್ತೆ. ಮೊದಲನೇದಾಗಿ ಇಲ್ಲಿ ಒಂದು ಲಾಗಿನ್ ಅಂತ ಇಲ್ಲಿ ಒಂದು ಕೊಟ್ಟಿದೆ, ಯೂಸರ್ ID ಮತ್ತು ಪಾಸ್ವರ್ಡ್ ಅಂತ ಎರಡು ಒಂದು ಆಪ್ಷನ್ ತಾವು ನೋಡ್ತಾ ಇದ್ದೀರಾ. ತಾವು ಅದನ್ನ ಬಿಟ್ಟು ಕೆಳಗಡೆ ತಾವು ಸೈನ್ ಇನ್ ಮತ್ತು ಕ್ರಿಯೇಟ್ ನ್ಯೂ ಯೂಸರ್ ಅಂತ ಇಲ್ಲಿ ತಾವು ಆಪ್ಷನ್ ಅನ್ನು ನೋಡಬಹುದು. ಸಿಂಪಲ್ ಆಗಿ ತಾವು ಇಲ್ಲಿ ಕ್ರಿಯೇಟ್ ನ್ಯೂ ಯೂಸರ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡ್ಕೊಂಡ್ಬಿಡಿ. ಕ್ಲಿಕ್ ಅನ್ನ ಮಾಡಿದ ನಂತರ ತಾವು ಗಮನಿಸಬಹುದು, ಇಲ್ಲಿ ಒಂದು ಅಪ್ಲೋಡ್ XML ಫೈಲ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ. ಸಿಂಪಲ್ ಆಗಿ ತಾವು ಆಧಾರ್ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ತಮ್ಮ ಈ ಆಧಾರ್ ಅನ್ನ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ತಾವು ಇಲ್ಲಿ ಒಂದು ಅಪ್ಲೋಡ್ ಅನ್ನ ಮಾಡಿ ನಂತರ ಇಲ್ಲಿ ಒಂದು ಪಾಸ್ವರ್ಡ್ ಅನ್ನ ಹಾಕಿ ತಾವು ಎಕ್ಸ್ಟ್ರಾಕ್ಟ್ ಅನ್ನ ಮಾಡಿಕೊಂಡು ನಂತರ ತಾವು ಅಪ್ಲಿಕೇಶನ್ ಹಾಕೊಂಡು ಇಂತಿಷ್ಟು ಅಂತ ಒಂದು ಫೀಸ್ ಏನಿದೆ ಅದನ್ನ ಪೇ ಅನ್ನ ಮಾಡಿ ಈ ಒಂದು ಆಧಾರ್ ಆಪರೇಟರ್ ನ ಒಂದು ಸರ್ಟಿಫಿಕೇಟ್ ಗೆ ತಾವು ಅಪ್ಲಿಕೇಶನ್ ತಾವು ಹಾಕೊಳ್ಳಿ. ಈ ಒಂದು ಆಧಾರ್ ಆಪರೇಟರ್ ಸರ್ಟಿಫಿಕೇಟ್ ಗೆ ತಾವು ಅಪ್ಲೈ ಅನ್ನ ಮಾಡಿದ ನಂತರ ಇದರ ಒಂದು ಟೆಸ್ಟ್ ಕೊಟ್ಟಿದ ನಂತರ ತಮ್ಮ ಕೈಗೆ ಯಾವಾಗ ಈ ಒಂದು ಆಧಾರ್ ಆಪರೇಟರ್ ಸರ್ಟಿಫಿಕೇಟ್ ಬರುತ್ತೋ ನಂತರ ತಾವು ಇಲ್ಲಿ ಈ ಒಂದು ವೇಕೆನ್ಸೀಸ್ ಗಳಿಗೆ ತಾವು ಅಪ್ಲಿಕೇಶನ್ ತಾವು ಹಾಕೋಬೇಕಾಗಿರುತ್ತದೆ. ಯಾವ ರೀತಿ ಹಾಕೊಳ್ಳೋದು ಅಂದ್ರೆ ತಾವು ಗಮನಿಸಬಹುದು, ಹಿಂಗೆ ತಾವು ಸ್ಕ್ರೋಲ್ ಅನ್ನ ಮಾಡಿದಾಗ ಇಲ್ಲಿ ಕರ್ನಾಟಕ 13ನೇ ಒಂದು ನಂಬರ್ ಅಲ್ಲಿ ತಾವು ಗಮನಿಸಬಹುದು, ಇಲ್ಲಿ ಆಧಾರ್ ಸೂಪರ್ವೈಸರ್ ಅಥವಾ ಒಂದು ಆಪರೇಟರ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದು ಇದರ ಒಂದು ರೈಟ್ ಸೈಡ್ ನಲ್ಲಿ ಒಂದು ಅಪ್ಲೈ ಅನ್ನುವಂತಹ ಒಂದು ಆಪ್ಷನ್ ಕಾಣುತ್ತೆ. ಸಿಂಪಲ್ ಆಗಿ ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಕ್ಲಿಕ್ ಅನ್ನ ಮಾಡಿದ ನಂತರ ನಾವು ಗಮನಿಸಬಹುದು, ನಮ್ಮ ಒಂದು ಕರ್ನಾಟಕದಲ್ಲಿ ಯಾವ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಕ್ಲಿಯರ್ ಆಗಿ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದರ ಒಂದು ಕ್ವಾಲಿಫಿಕೇಶನ್ ಏನಾಗಿರುತ್ತೆ, ಇದರ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಾಗಿರುತ್ತೆ, ಪ್ರತಿ ಒಂದು ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿಬಿಟ್ಟಿದ್ದಾರೆ. ಸಿಂಪಲ್ ಆಗಿ ತಾವು ಅಪ್ಲಿಕೇಶನ್ ಹಾಕುವುದಕ್ಕೆ ಅಪ್ಲೈ ಅನ್ನೋ ಮೇಲೆ ತಾವು ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಕ್ಲಿಕ್ ಅನ್ನ ಮಾಡಿದ ನಂತರ ತಾವು ಗಮನಿಸಬಹುದು, ನಿಮ್ಮ ಒಂದು ನೇಮ್, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್, ಪಾನ್, ಡೇಟ್ ಆಫ್ ಬರ್ತ್, ಈ ರೀತಿಯಾಗಿರುವಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ತಾವು ಇಲ್ಲಿ ಒಂದು ಫಿಲಪ್ ಅನ್ನ ಮಾಡಿ ಸಬ್ಮಿಟ್ ಮೇಲೆ ತಾವು ಕ್ಲಿಕ್ ಅನ್ನ ಕೊಟ್ಟರೆ ತಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಇಲ್ಲಿ ಒಂದು ಸಬ್ಮಿಟ್ ಆಗುತ್ತೆ. ಈ ರೀತಿಯಾಗಿ ತಾವು ಅಪ್ಲಿಕೇಶನ್ ತಾವು ಹಾಕೋಬಹುದು. ರಿಲೇಟೆಡ್ ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ತಾವು ಕಮೆಂಟ್ ಬಾಕ್ಸ್ ತಿಳಿಸಿ, ಆದಷ್ಟು ಪ್ರತಿಯೊಬ್ಬರ ಒಂದು ಡೌಟ್ಸ್ ಅನ್ನ ನಾನು ಕ್ಲಿಯರ್ ಅನ್ನ ಮಾಡ್ತೀನಿ.